ಹೆಲೋ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ನಾನು ಹುಬ್ಳಿ ಧಾರವಾಡನ ಫೇಮಸ್ ನುಗ್ಗಿಕೆರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದೀನಿ. ಸೊ ಪ್ರತಿ ಶನಿವಾರ ಇಲ್ಲಿ ಭಾಳ ಜನ ಬರ್ತಾರೆ. ಅಂದ್ರೆ ಹುಬ್ಳಿ ಧಾರವಾಡ ಜನ ಅರ್ಧ ಜನ ಇಲ್ಲೇ ಇರ್ತಾರೆ. ಸೊ ನಾನು ಅವಾಗ ಬರ್ತಿರ್ತೀನಿ. ಇವತ್ತು ಬಂದೀನಿ, ಹಾಗೆ ನಿಮಗೂ ತೋರ್ಸೋಣ ಅಂತ ಹೇಳೋಣ ಅಂತ. ಆ್ಯಂಡ್ ಇಲ್ಲಿ ಪ್ರತಿ ವಾರ ಡಿಫ್ರೆಂಟ್ ಡಿಫ್ರೆಂಟ್ ಅಲಂಕಾರಗಳು ಮಾಡ್ತಾರೆ. ಹಣ್ಣಿಂದು, ಎಲೆದು ಮತ್ತು ಬೆಣ್ಣೆದು ಎಲ್ಲದೂ ಮಾಡ್ತಾರೆ. ಚಂದ ಇರ್ತದೆ ನೋಡೋಕೆ ಮಾತ್ರ. ನಿಮ್ಗೆ ಇದ್ರ ವಿಶೇಷತೆ ಹೇಳಕ್ ಬಂದೀನಿ. ಪ್ಲಸ್ ನೀವು ಇಲ್ಲಿಗೆ ಧಾರವಾಡಿಗೆ ಬಂದಾಗ ಇಲ್ಲಿಗೆ ಬಂದು ಮಿಸ್ ಮಾಡದೆ ನೋಡ್ಕೊಂಡು ಹೋಗಿ. ಯಾಕಂದ್ರೆ ನಾನು ಈಗ ಒಳಗೆ ತೋರಿಸ್ತಿಲ್ಲ, ನಿಮಗೆ ತೋರ್ಸೋಕೆ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿ ಮೆನ್ಷನ್ ಮಾಡಾರ ನೋ ವಿಡಿಯೋಗ್ರಫಿ ಆ್ಯಂಡ್ ಫೋಟೋಗ್ರಫಿ ಅಂತ ಹೇಳಿ. ಅದನ್ನು ರೆಸ್ಪೆಕ್ಟ್ ಮಾಡಿ ಮಾಡಕತ್ತಿಲ್ಲ ನಾನು. ಅಂದರೆ ಇಲ್ಲೇ ಅಂತಲ್ಲ, ಎಲ್ಲ ದೇವಸ್ಥಾನದಾಗೂ ಹಾಕಿರ್ತಾರದು. ಹಾಕಿದ್ರು ಹಾಕಿಲ್ಲ ಅಂದ್ರೂ ನಾವು ಫಾಲೋ ಮಾಡ್ಬೇಕು ಅದನ್ನೇ. ಯಾಕಂದ್ರೆ ದೇವ್ರ ಹತ್ರ ಹೋದಾಗ ಬರೀ ಕ್ಯಾಪ್ಚರ್ ಮಾಡಿದ್ರಲ್ಲ, ಫಸ್ಟ್ ನಾವು ಕಣ್ಣಾರೆ ನೋಡಿ ಮನ್ಸು ತುಂಬ್ಕೋಬೇಕು, ಅಲ್ಲಿ ಆಶೀರ್ವಾದ ತಗೋಬೇಕು. ಫೋನ್ನ ಕ್ಯಾಪ್ಚರ್ ಮಾಡಿದಷ್ಟು ಮಾತ್ರಕ್ಕೆ ನಾವೇನು ರಿಪೀಟ್ ನೋಡಲ್ಲ ಅದನ್ನು. ಸೊ ಅದಕ್ಕೆ ಒಳಗೇನು ನೋ ಫೋಟೋಸ್ ನೋ ವಿಡಿಯೋಸ್. ನಿಮಗೆ ಅದೇ ನೀವೇ ಬಂದು ಡೈರೆಕ್ಟಾಗಿ ನೋಡ್ಕೊಂಡು ಹೋಗ್ರಿ. ಇಲ್ಲಿ ನೋಡ್ಕೊಂಡು ಹೋಗ್ರಿ, ಮನಸ್ಸು ಶಾಂತಿ ಆಗ್ತೈತಿ. ಇದು ನುಗ್ಗಿಕೆರೆ ಅಂತ ಹೆಸರೈತಲ್ಲ, ಕೆರೆ ಇಲ್ಲೇ ಪಕ್ಕಕ್ಕೆ ಬಾಜು ಐತಿ. ನಿಮ್ಗೆ ಅದನ್ನು ತೋರಿಸ್ತೇನೆ. ಮತ್ತು ಇಲ್ಲಿ ಮುಗಿಸ್ಕೊಂಡು ಇಲ್ಲೇ ದಾರ್ಯಾಗ ಒಂದು ರಾಮನ ದೇವಸ್ಥಾನ ಐತಿ, ಅಲ್ಲಿ ಹೋಗ್ತೀನಿ. ಅಲ್ಲಿದೊಂದು ವಿಶೇಷತೆ ಐತಿ, ಅಲ್ಲಿ ಹೋಗಿ ಮಾತಾಡ್ತೀನಿ ಅದ್ರ ಬಗ್ಗೆ. ಸೊ ಈಗ ದರ್ಶನ ಮಾಡ್ಕೊಂಡು ಬರಲಾ? ಸೊ ಆಕ್ಚುಲಿ ಇಲ್ಲಿಗೆ ಬಂದಿದ್ದು ಇವತ್ತು ಭಾಳ ಖುಷಿ ಆಯ್ತು. ಅಂದ್ರೆ ಯಾವಾಗಲೂ ಬರ್ತಿದ್ದೆ, ಬಟ್ ಇವತ್ತು ಬೇರೆ ಶೂಟ್ ಪ್ಲಾನ್ ಇತ್ತು. ಬಟ್ ಬರ್ಬೇಕಂತ ಯಾಕೆ ಅನ್ಸಿತೋ ಗೊತ್ತಿಲ್ಲ, ಬಂದೆ. ಯಾಕಂದ್ರೆ ಒಳಗೆ ಒಂದು ರಾಮ ಮಂದಿರದ ಸಣ್ಣ, ಅಂದ್ರೆ ಅಯೋಧ್ಯೆ ರಾಮ ಮಂದಿರದ ಸಣ್ಣದ ಡಿಸೈನ್ ಮಾಡಿಟ್ಟಾರ ಟೆಂಪಲ್ನ. ಒಂದು ಆರ್ಟಿಸ್ಟು ಅಲ್ಲೇ ಇದ್ದಾರೆ. ಅವ್ರ ಜೊತೆ ಮಾತಾಡಿದ್ವಿ, ಅದ್ರ ಡೀಟೇಲ್ಸ್ ಎಲ್ಲ ತಿಳ್ಕೊಂಡ್ವಿ. ಅವ್ರು ಹೇಳಾರ, ಅದನ್ನು ವಿಡಿಯೋ ಹಾಕ್ತೀನಿ. ಸೊ ಅದು ಡೀಟೇಲಿಂಗ್ ಮಾತ್ರ ಮಸ್ತ್ ಮಾಡ್ಯಾರ. ಅದ್ರೊಳಗೆ ಮೂರ್ತಿಗಳು ಈಗ ಅಲ್ಲಿ ರಿಯಲ್ ರಾಮ ಮಂದಿರ ಒಳಗೆ ಮೂರ್ತಿ ಕೆಳಗಷ್ಟೇ ಮೂರ್ತಿ ಐತಂತ, ಫಸ್ಟ್ ಫ್ಲೋರ್ನಾಗ ಇಲ್ಲ. ಆ ಫಸ್ಟ್ ಫ್ಲೋರ್ನಾಗ ಏನು ಮೂರ್ತಿ ಮಾಡ್ತಾರೆ ಅದನ್ನು ಮಾಡಿಟ್ಟಾರೆ ಇವರು. ನಿಮ್ಗೆ ಅದನ್ನು ವಿಡಿಯೋ ಹಾಕ್ತೀನಿ, ನೋಡ್ರಿ. ಭಾಳ ಚಂದ ಕ್ಲಿಯರ್ ಆಗಿ ಎಲ್ಲ ಮೆನ್ಷನ್ ಮಾಡಿ ಡೀಟೇಲಿಂಗ್ ಮಾಡಿ ಎಲ್ಲ ಮಸ್ತ್ ಮಾಡಿಟ್ಟಾರ. ಎಲ್ಲ ಹೇಳ್ಯಾರ ಅವ್ರು ಏನೇನು ಅನ್ನೋದು. ಅದು ವಿಡಿಯೋ ಹಾಕ್ತೀನಿ ನೋಡ್ರಿ. ಜೈ ಶ್ರೀರಾಮ್. ವಿನಯ್ ರಾಮ್ ಅಂತ, ತುಮಕೂರು ಡಿಸ್ಟಿಕ್ ಗುಬ್ಬಿ ತಾಲೂಕು ಬಿದ್ರೆಯಿಂದ ನಮ್ದು ಅಯೋಧ್ಯೆ ಮತ್ತು ಮಾದರಿಯನ್ನ 108 ಇಡ್ಬೇಕು ಅಂತ ಹೇಳ್ಕೊಂಡು ಭೀಷ್ಮ ಪ್ರತಿಜ್ಞೆ ಮಾಡಿ ಇದು 77ನೇ ಪ್ರದರ್ಶನ ರಾಜ್ಯಾದ್ಯಂತ ಮಾಡ್ತಾ ಬರ್ತಾ ಇದೀನಿ. ಬೆಂಗಳೂರು 36 ಜಾಗ ಆಯ್ತು, ಕೊಪ್ಪಳ ಆಯ್ತು, ಅಂಜನಾರಿ ಬೆಟ್ಟ, ಮಂತ್ರಾಲಯ ರಾಯಮಠ, ಮೈಸೂರು, ನಂಜನಗೂಡು, ಶೃಂಗೇರಿ ಶಂಕರ ಮಠ, ಹರಿಹರಪುರ ಮಠ, ಶಕಟಾಪುರ, ಉಡುಪಿ, ಪಾಚಕ, ಪಲಿಮಾರು ಮಠ, ಪಡುಬಿದ್ರೆ, ಭಟ್ಕಳ, ಹೊನ್ನಾವರ, ಕುಮಟಾ, ಗೋಕರ್ಣ ಮಠ, ಮುನ್ಗೋಡ ಆಯ್ತು, ಹೆಬ್ಬಳ್ಳಿ ಮಠ ಆಯ್ತು, ಅದೇ ರೀತಿ ಧಾರಾವತಿ ಹನುಮಂತ ದೇವಸ್ಥಾನ ಆಯ್ತು, ಗೋಕುಲ ಆಯ್ತು, ತಡಸ ಗಾಯತ್ರಿ ಮಠ ಪ್ರೆಸೆಂಟ್ ಮಾಡಿದೆ. ಅದೇ ರೀತಿ ಇದು ಹುಬ್ಬಳ್ಳಿಲೂ ಸಹ ಧ್ಯಾನ ಮಂದಿರ ಪಿರಮಿಡ್ ಅಲ್ಲಿ ಪ್ರೆಸೆಂಟ್ ಮಾಡಿದೆ. ಅಲ್ಲಿಂದ ಇಲ್ಲಿ ಬಂದಿದ್ದು 77ನೇ ಪ್ರದರ್ಶನ. ಇದು ಮಾಡಿದ ಉದ್ದೇಶ ಬಂದ್ಬಿಟ್ಟು ಸನಾತನ ಧರ್ಮದ ಉಳಿವಿಗಾಗಿ. ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು. ಎರಡನೇ ಪಾಯಿಂಟ್, ಎಷ್ಟೋ ಜನ ಏಜ್ ಆಗಿರಲ್ಲ, ಒಂದು 90 ವರ್ಷ ಮೇಲ್ಪಟ್ಟ ಏಜ್ ಆದವ್ರಿಗೆ ಅಯೋಧ್ಯೆಗೆ ಒಂದು ಸ್ವಲ್ಪ ಡಿಫಿಕಲ್ಟ್ ಆಗೋದು. ಅಟ್ಲೀಸ್ಟ್ ಒಂದು ಕೊಟ್ಟು ರಾಮನ ಅರಮನೆ ನೋಡೋದು ಮನಸ್ಸಿನ ಸಮಾಧಾನ ಖಂಡಿತ ಆಗೇ ಆಗುತ್ತೆ. ಅದೇ ರೀತಿ ಎಷ್ಟೋ ಜನ ಮಕ್ಳಿಗೆ ಆಗಲಿ ನಮ್ಮಂತವ್ರಿಗೆ ನೋಡಾದ್ಮೇಲೆ ಇದೇ ಇಷ್ಟು ಚೆನ್ನಾಗಿದೆ, ಅದಿನ್ನೆಷ್ಟು ಚೆನ್ನಾಗಿದೆ ಅಂತ ಓದು ಸಹ ಹೋಗುದು. ಎಲ್ಲ ಉದ್ದೇಶ ಇಟ್ಟು ಪ್ರೆಸೆಂಟ್ ಮಾಡ್ತಾ ಬರ್ತಾ ಇದೀನಿ. ಅದೇ ರೀತಿ ಸಮಾನತೆಯನ್ನು ಹಂಚುವಲ್ಲಿ ಪಂಚತತ್ವಗಳ ಪಾತ್ರ. ಅದೇ ರೀತಿಯಲ್ಲಿ ರಾಮನ ಅವತಾರದ ಉದ್ದೇಶವನ್ನು ತಿಳಿಸುವುದಕ್ಕೋಸ್ಕರ, ಅಂದ್ರೆ ರಾಮನ ಅವತಾರದ ಉದ್ದೇಶ ಧರ್ಮ ಶಿಕ್ಷಣ ಮತ್ತೆ ಆತ್ಮಜ್ಞಾನದ ಉಪದೇಶ ಎಲ್ಲ ಉದ್ದೇಶ ಇಟ್ಕೊಂಡು ರಾಜ್ಯಾದ್ಯಂತ ಪ್ರದರ್ಶನ ಮಾಡ್ತಾ ಬರ್ತೀನಿ. ಸುಮಾರು 11 ಡಿಸ್ಟ್ರಿಕ್ಟ್ ಕಂಪ್ಲೀಟ್ ಮಾಡಿದೀನಿ. ಈಗ ಅಯೋಧ್ಯೆ ಸಹ ನಮ್ಗೆ ನೆಲ ಮಹಡಿ, 1ನೇ ಮಾಡಿ, 2ನೇ ಮಾಡಿ ಅಂತ ಬರುತ್ತೆ. ಅಂದ್ರೆ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಅಂತ ಬರುತ್ತೆ. ಈಗ ಆಲ್ರೆಡಿ ನೆಲ ಮಾಡಿ ಬಾಲರಾಮ ಪ್ರತಿಷ್ಠಾಪನೆ ಆಗಿದೆ. ಪ್ರತಿಷ್ಠಾಪನೆ ಕರೆಕ್ಟ್ ಆಗಿ 1 ವರ್ಷ ಆಗಿದೆ. ಅವ್ರ ಜೊತೆಲಿ ಲಕ್ಷ್ಮಣ ಪರದ ಶತ್ರುಘ್ನ ಸಹ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅವ್ರು ಹುಟ್ಟಿ ಬೆಳೆದಿದ್ದಾರೆ ಅಯೋಧ್ಯೆಯಲ್ಲಿ. ಆದ್ರಿಂದ ಅವ್ರು 4 ಜನರು ಸಹ ಶಿಶುವಿನ ಉತ್ತರ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮತ್ತೆ ಅವ್ರು 4 ಜನರು ಸೇರಿ ವಿಷ್ಣುವಿನ ಪೂರ್ಣಾವತಾರ ಅಂತಲೂ ಸಹ ಕರಿತೀವಿ. ರಾಮ ವಿಷ್ಣು ಆದ್ರೆ ಲಕ್ಷ್ಮಣ ಶೇಷನಾಗ, ಅದೇ ರೀತಿ ಭರತ ಮತ್ತೆ ಶತ್ರುಘ್ನ ಶಂಖ ಮತ್ತೆ ಚಕ್ರ. ವಿಷ್ಣುವಿನ ಪೂರ್ಣ ಅವತಾರವೇ ತ್ರೇತಾಯುಗದಲ್ಲಿ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರಾಗಿ ಜನನ ಆಗಿರ್ತಾರೆ. ಅದೇ ರೀತಿ ಬಾಲರಾಮನ ಬಲಭಾಗ ಒಂದು ಗಣಪತಿ, ಎಡಭಾಗ ಒಂದು ದೇವಿ ಸಹ ಪ್ರತಿಷ್ಠಾಪನೆ ಆಗಿರೋದು ಎಲ್ಲ ಮಾಡಿದೆ. ಅದೇ ರೀತಿ 1ನೇ ಮಾಡಿ ರಾಮನ ಆಸ್ಥಾನ ಅಥವಾ ದರ್ಬಾರ ಅಂತೀವಿ. ಅದೇ ಅಂದ್ರೆ ರಾಮ ಕಲ್ಯಾಣ ಆದ್ಮೇಲೆ ಕಲ್ಯಾಣ ರಾಮನಾಗಿ ಸೀತಾ ಮಂದಿರದ ಮೇಲೆ ದರ್ಬಾರ್ ಮಾಡಕ್ ಬರ್ತಾನೆ. ಸೀತಾ ಸಮೇತ ಪಟ್ಟಾಭಿರಾಮ ಮೊದಲನೇ ಮಾಡಿ ಬರ್ತಾರೆ. ರಾಮನ ಪರಿವಾರವೂ ಅಲ್ಲೇ ಬರುತ್ತೆ. ಅವ್ರ ಜೊತೆಗೆ ರಾಮಾಯಣದಲ್ಲಿ ಏನೇನೆಲ್ಲ ಘಟನೆಗಳು ನಡೆಯುತ್ತೆ ಅದರ ಒಂದು ಸಂಪೂರ್ಣ ಚಿತ್ರಣ ಮತ್ತೆ ಮಾಹಿತಿ ನಮ್ಗೆ ಮೊದಲನೇ ಮಾಡಿ ಸಿಗುತ್ತೆ. ಒಂದು ಸಂಪೂರ್ಣ ರಾಮಾಯಣ ನಡೆಸುವ ಅನುಭವ ನಮ್ಗೆ ಮೊದಲನೇ ಮಾಡಿದ್ರೆ ಆಗುತ್ತೆ. ಅದೇ ರೀತಿ ಪೂರ್ಣ ಪ್ರಮಾಣ ಕಂಪ್ಯೂಟರ್ ಆದ್ಮೇಲೆ ನಾವು ಅಯೋಧ್ಯೆಗೆ ಹೋದಾಗ ನಾವು ನೆಲ ಮಾಡಿ ಮತ್ತೆ 1ನೇ ಮಾಡಿ ಮಾತ್ರ ಹೋಗೋದಕ್ಕೆ ಅವಕಾಶ ಮಾಡ್ಕೊಡ್ತಾರೆ. ಅದರ ಮೇಲೆ ಇನ್ನೊಂದು ಮಾಡಿ ಬರ್ತದೆ 2ನೇ ಮಾಡಿ. ಸದ್ಯಕ್ಕೆ 2ನೇ ಮಾಡಿಗೆ ಅವಕಾಶ ಇರಲ್ಲ. ಅಂದ್ರೆ ದೇವಸ್ಥಾನದ ಕೆಲಸ ಕಾರ್ಯ ಆಗಿರ್ಬೋದು, ಗೋಪುರಗಳು ಬಂದಿರ್ಬೋದು,
ಅಥವಾ ಧ್ಯಾನ ಮಂದಿರ ಅಂತ ಇರ್ತದೆ. ಒಟ್ಟಿನಲ್ಲಿ ಸಾರ್ವಜನಿಕರಿಗೆ 2ನೇ ಮಹಡಿ ಪ್ರವೇಶ ಇರಲ್ಲ. ಅದೇ ರೀತಿ ಟೋಟಲ್ 392 ಕಂಬಗಳು ಬರುತ್ತೆ. ನೆಲ ಮಾಡಿ 160 ಕಂಬ ಬರುತ್ತೆ. 1ನೇ ಮಾಡಿ 132 ಕಂಬ. ಅದೇ ರೀತಿ 2ನೇ ಮಾಡಿ ಸುಮಾರು 74ರಿಂದ 100 ಕಂಬ ಬರುತ್ತೆ. ಅದರಲ್ಲಿ 6 ಡಜನ್ ಪಿಲ್ಲರ್ಗೆ ದೇವ್ರಗುಣ ಕೆತ್ತನೆ ಮಾಡ್ತಾರೆ. ಸುಮಾರು 72 ಕಂಬಗಳಿಗೆ ದೇವ್ರಗುಣ ಕೆತ್ತನೆ ಮಾಡ್ತಾರೆ. ಫ್ರಂಟ್ ಅಲ್ಲಿ ಕಂಬ ನೋಡ್ತಿದೀವಲ್ಲ, ಆ ಕಂಬ ಸೈಡ್ ಗರ್ಭೋಡಿ ತನಕ ದೇವ್ರಗುಣ ಕೆತ್ತನೆ ಮಾಡ್ತಾರೆ. ಅದೇ ದೇವಸ್ಥಾನದ ಗೋಪುರದ ಎತ್ತರ ಬಂದ್ಬಿಟ್ಟು 161 ಅಡಿ ಎತ್ತರ ಇದೆ, 380 ಅಡಿ ಉದ್ದ ಇದೆ, 250 ಅಡಿ ಅಗಲ ಇದೆ. ಇದು ವಿಶ್ವದಲ್ಲೇ 3ನೇ ಅತಿ ದೊಡ್ಡ ದೇವಸ್ಥಾನ ಆಗ್ತಾ ಇದೆ. ಅದೇ ರೀತಿ ದೇವಸ್ಥಾನದ ಟೋಟಲ್ ವಿಸ್ತೀರ್ಣ ಎಷ್ಟಪ್ಪ ಇದೆ ಅಂದ್ರೆ 70 ಎಕರೆಗಿಂತ ಜಾಸ್ತಿ ಇದೆ. ನಮ್ಮ ಅಯೋಧ್ಯೆ ಮಠ ಆಗ್ತದೆ 2.77 ಎಕರೆ ಅಯೋಧ್ಯೆ ಮಠ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಒಂದು ರೌಂಡ್ ಅಯೋಧ್ಯೆ ಮಠ ಪ್ರದಕ್ಷಿಣೆ ಬರಬೇಕು ಅಂದ್ರೆ ಸುಮಾರು 750 ಮೀಟರ್, ಸುಮಾರು 3/4 ಕಿಲೋಮೀಟರ್ ಬೇಕು ಪ್ರದಕ್ಷಿಣೆ ಬರಬೇಕಂದ್ರೆ. ಪ್ರದಕ್ಷಿಣೆ ಮಾಡೋ ಜಾಗಗಳಲ್ಲಿ ಋಷಿ ಮುನಿಗಳು ಮತ್ತೆ ಪಾತ್ರಧಾರಿಗಳನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ವಾಲ್ಮೀಕಿಯವರಾಗಿರ್ಬೋದು, ವಸಿಷ್ಠರು, ಅಗಸ್ತ್ಯರು, ವಿಶ್ವಾಮಿತ್ರರು, ಮಾತಾ ಶಬರಿ, ಜಟಾಯು, ನಿಷಾದ ರಾಜ ಮತ್ತೆ ದೇವಿ ಅಹಲ್ಯನು ಸಹ ಪ್ರತಿಷ್ಠಾಪನೆ ಮಾಡ್ತಾರೆ. ಅದೇ ರೀತಿ ದೇವರುಗಳನ್ನು ಸಹ ಪ್ರತಿಷ್ಠಾಪನೆ ಮಾಡ್ತಾರೆ. ಗಣಪತಿ ರೆಡ್ಡಿ ಪ್ರತಿಷ್ಠಾಪನೆ ಆಗಿದ್ದಾನೆ. ಹನುಮಂತ ದೇವರಾಗಿರ್ಬೋದು, ವಿಷ್ಣು ದೇವರಾಗಿರ್ಬೋದು, ಶಿವ ಆಗಿರ್ಬೋದು, ಮಾತೆ ಭಗವತಿಯನ್ನಾಗಿರ್ಬೋದು, ಮತ್ತೆ ಸೂರ್ಯ ದೇವ, ಸೂರ್ಯ ಮುಖ್ಯನೇ ರಾಮ ಆಗಿದ್ದ ಸೂರ್ಯ ದೇವನು ಸಹ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಶ್ರೀರಾಮನವಮಿ ಟೈಮಲ್ಲಿ ಒಂದು ಸೂರ್ಯನ ಒಂದು ಕಿರಣ ಬಾಲರಾಮನ ಹಣೆ ಮೇಲೆ ಸ್ಪರ್ಶ ಮಾಡೋದು ಸಹ ಮಾಡಿದ್ದಾರೆ. ಈಗ ಪ್ರತಿ ವರ್ಷ ಶ್ರೀರಾಮನವಮಿ ಟೈಮಲ್ಲಿ ಮಾತ್ರ. ಈಗ ಅಯೋಧ್ಯೆಯಲ್ಲಿ 1ನೇ ಮಡಿ ತನಕ ಮಾದ ಕಂಪ್ಲೀಟ್ ಆಗಿದ್ದ ಪೂರ್ಣಗೊಳ್ಳೋದಕ್ಕೆ 1 ವರ್ಷ ಆಗುತ್ತೆ. ಅದೇ ರೀತಿ ರಾಮನ ಆದರ್ಶ ಗುಣಗಳು ಯಾವುದೇ ಜಾತಿಗೆ, ಧರ್ಮಕ್ಕೆ, ಪಕ್ಷಕ್ಕೆ ಸೀಮಿತ ಅಲ್ಲ. ರಾಮ ಬಂದು ಸೂರ್ಯ ವಂಶದವನು. ಸೂರ್ಯ ಸರ್ವರಿಗೂ ಯಾವ ತರ ಬೆಳಕು ಕೊಡ್ತಾನೆ, ಅದೇ ರೀತಿ ರಾಮನ ಆದರ್ಶ ಗುಣಗಳು ಸರ್ವರಿಗೂ ಬೇಕನ್ನೋ ಉದ್ದೇಶ ಇಟ್ಟು ರಾಜ್ಯಾದ್ಯಂತ 2022ನೇ ಇಸ್ವಿಯಲ್ಲಿ ನಿರಂತರ ಪಯಣ ಮಾಡ್ತಾ ಬರ್ತಾ ಇದ್ದೀನಿ. ಇಷ್ಟೊತ್ತು ಕೇಳಿದಕ್ಕೆ ಶಿವಮಾತೆ ಹನುಮಂತನ ಪರವಾಗಿ ಧನ್ಯವಾದಗಳು. ಜೈ ಶ್ರೀರಾಮ್. ಸೊ ನುಗ್ಗಿಕೆರೆಯಿಂದ ರಾಮ ಮಂದಿರ ಬಂದ್ವಿ. ಇದೆ ಅದು ಟೆಂಪಲ್. ಇಲ್ಲಿ ವಿಶೇಷತೆ ಅಂತ ಹೇಳಿದ್ನಲ್ಲ, ಅದೇನು ಗೊತ್ತಾ, ರಾಮಕೋಟಿ ಬರೆಯಕ್ಕೆ ಕೊಡ್ತಾರೆ ಅಂದರೆ ಅವ್ರದ್ದೇ ಬುಕ್ಕಲ್ಲಿ. ಅದೇನಂದ್ರೆ 10 ಕೋಟಿ ಕಂಪ್ಲೀಟ್ ಆದರೆ ಅದು ಅಯೋಧ್ಯೆ ರಾಮ ಮಂದಿರಕ್ಕೆ ಕಳಿಸ್ತಾರಂತೆ. ಅದಕ್ಕೆ ಎಲ್ಲರೂ ಬಂದು ಬರೀತಾರೆ ಇಲ್ಲಿ. ಆ್ಯಂಡ್ ಇಲ್ಲಿ ಬಂದು ಬರಿಬೇಕಾದ್ರೆ ಅಂದರೆ ಎಷ್ಟು ಮನುಷ್ಯತ್ವ ಆಗ್ತದೆ ಅಂದರೆ, ಬರೆದ ಮೇಲೆ ಬರಿಬೇಕಾದ್ರೆ ನಿಮಗೇನು ಬೇರೆ ಯೋಚನೆ ಬರೋಲ್ಲ. ಅಂದರೆ ಟ್ರಾಫಿಕ್ ಸೌಂಡ್ ಇಲ್ಲ, ಏನಿಲ್ಲ. ಸಿಟಿಯಿಂದ ಸ್ವಲ್ಪ ದೂರ ಐತಿ. ಸೊ ಟ್ರಾಫಿಕ್ ಸೌಂಡ್ ಇಲ್ಲ, ಏನಿಲ್ಲ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಅಂತ ರಾಮನಾಮ ಕಂಟಿನ್ಯೂ ಆಗಿರ್ತೈತಿ. ಅದನ್ನು ಕೇಳ್ಕೊತ ಅದೇ ಬರ್ಕೊತ ಮಸ್ತ್ ಪೀಸ್ಫುಲ್ ಐತಿ. ನೀವು ಧಾರವಾಡಲ್ಲಿ ಸೊ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ ಇದು. ಸೊ ಧಾರವಾಡಲ್ಲಿ ಯಾರ್ಯಾರು ಇದನ್ನ ನೋಡ್ತಿದ್ರೆ ಬರ್ರಿ ರಾಮ ಮಂದಿರ್ಗೆ. ಅದು ನುಗ್ಗಿಕೆರೆಯಲ್ಲಿ ಕೇಳ್ರಿ ಅಡ್ರೆಸ್, ಅವರೇ ಹೇಳ್ತಾರೆ. ಇವತ್ತು ಟೆಂಪಲ್ ರನ್ ಆಯಿತು. ಲೈಕ್, ಶೇರ್, ಸಬ್ಸ್ಕ್ರೈಬ್. ಬಾಯ್.